ನಮಸ್ತೆ ಸರ್. ಎಷ್ಟು ಖುಷಿ ಆಗ್ತಿದೆ, ಏನು ಅನಿಸ್ತಾ ಇದೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್? RCB ಫೈನಲ್ ಬಂದಕ್ಕೆ ನಮ್ಮ ರಾಜ್ಯದ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಅತ್ಯಂತ ಸಂತೋಷ ಪಡೋದು. ನನಗೂ ಸಂತೋಷ ಆಗಿದೆ. ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ಈ ಬಾರಿ ಕಪ್ ನಮ್ಮದೇ. 4 ಬಾರಿ ಸೆಮಿಫೈನಲ್ ಬಂದು ಕಪ್ ತಗೊಳಕ ಈ ಬಾರಿ ಕಪ್ 100ಕ್ಕೆ 100 ನಮ್ದೇ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸ್ತೀನಿ ನಾನು. ಕಪ್ಪು ಗೆಲ್ಲೋದು ಗ್ಯಾರಂಟಿ ಅಂತೀರಾ ಸರ್? ಎಸ್, ವಿರಾಟ್ ಕೊಹ್ಲಿ ಅಂತ ಅದ್ಭುತ ಆಟಗಾರ ಇದ್ದಾರೆ, ಸಾಲ್ಟ್ ಒಳ್ಳೊಳ್ಳೆ ಪ್ಲೇಯರ್ಸ್, ಹಾಗಾಗಿ 100ಕ್ಕೆ 100 ವಿನ್ ಆಗಿ ಆಗ್ತೀವಿ ನಾವು. ವಿಶ್ವಾಸ ನೀವು ವಿಶ್ವಾಸ. ಹೌದೌದು ಸರ್, ಗೆಲ್ತಿದ್ದಂತೆ ನೀವು ಪೋಸ್ಟ್ ಕೂಡ ಮಾಡಿದ್ರಿ. ಎಸ್ ಹೌದು ಸರ್ ಒಟ್ಟಿನಲ್ಲಿ ಸೊ ಇನ್ನೇನು ಒಂದು ಹೆಜ್ಜೆ ಕಪ್ಪು ಗೆಲ್ಲೋದಕ್ಕೆ, ಟೀಮ್ಗೆ ಏನು ಹೇಳ್ತೀರಾ ಸರ್? ಟೀಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ, ಶುಭ ಕೋರ್ತೀವಿ. ಸಂಭ್ರಮದಿಂದ ಆಚರಣೆ ಮಾಡಕ್ಕೆ ನಾವು ಸಹ ಕಾತುರದಿಂದ ಕಾಯ್ತಾ ಇದೀವಿ. ಆ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಮಂಗಳವಾರ ಬಹಳ ಕಾತುರದಿಂದ ಕಾಯ್ತಾ ಇದೀವಿ. ಹೌದು ಸರ್, ಅಂದ್ರೆ 9 ವರ್ಷ ಆದ್ಮೇಲೆ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದಲ್ಲ ಸರ್ ಈ ಬಾರಿ? ಎಸ್ ಎಸ್, ಅದೇ ಸಂಭ್ರಮ. ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳಂತೂ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ. ಅದು ವರ್ಣನೆ ಮಾಡಕ್ ಆಗ್ತಲ್ಲ. ಯುವಕರು ಉಚ್ಚೆದು ಕುಣಿತಾ ಇದಾರೆ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಸಂಭ್ರಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಸರ್ ನೀವು ಯಾವಾಗ್ಲೂ RCB ಮ್ಯಾಚ್ ಇರುವಾಗ ಪಕ್ಕಾ ಮಿಸ್ ಮಾಡದೆ ನೋಡ್ತೀರಾ ಸರ್? ಇಲ್ಲ, ಎಲ್ಲಾ ಟೈಮ್ನಲ್ಲಿ ನಾನು ಬಿಜಿ ಇರ್ತೀನಿ. 2 ದಿವಸದಿಂದ ಇನ್ನೇನು RCB ಹಿನ್ನಡೆ ಆಯ್ತು ಅಂತ ಮಾಡಿದ್ವಿ. ಕೊನೆ ಇದರಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಮತ್ತು ಇಂದು ಸಹ ನಾನು ಆಟ ನೋಡೋಕ್ಕಾಗಿಲ್ಲ. ನಾನು ಹೊನ್ನಾಳಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಬರ್ತಾ ಇದ್ದೆ. ಬೆಂಗಳೂರಿಗೆ ಬಂದೆ. ಮನೇಲಿ ವಿಷಯ ಕೇಳಿದೆ, RCB ವಿನ್ ಆದ್ರೆ ಅಂದ್ರು. ಮನೇಲಿ ಎಲ್ಲರೂ ಖುಷಿ ಪಟ್ಟರು, ನನಗೆ ಬಹಳ ಸಂತೋಷ ಆಯ್ತು. ಹಾಗಾಗಿ ಬಹಳ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ ನಾನು. ಮಂಗಳವಾರ ತಪ್ಪದೆ ನಾನು ಆಟವನ್ನ ವೀಕ್ಷಣೆ ಮಾಡ್ತೀನಿ. ನಮ್ಮೆಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ನಾಳೆ ಮಂಗಳವಾರ ಮ್ಯಾಚ್ ನೋಡ್ಬೇಕಂತ ಹೇಳಿ ಎಲ್ಲರಿಗೂ ವಿನಂತಿಸುತ್ತೇನೆ. ಸರ್ ನನಗೆ ಗೊತ್ತಿರೋ ಹಾಗೆ ಈಗ ರಾಜಕಾರಣಿಗಳಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದೇ ನೀವು ಸರ್. ಯಾವಾಗಲೂ ಹಿಂಗೆ ಕ್ರಿಕೆಟ್ ನೋಡ್ತಾನೆ ಇರ್ತೀರಾ ಸರ್ ನೀವು? ಬಹಳ ಅದೇ, ಯಾಕಂದ್ರೆ ನಾನು ಸದಾ ನಾನು ರಾಜಕಾರಣದಲ್ಲಿ ನಾನು ಯಾವತ್ತೂ ಸಕ್ರಿಯವಾಗಿರ್ತೀನಿ. ಸೋಲು ಗೆಲ್ಲು ಎರಡನ್ನೂ ಸ್ವೀಕಾರ ಮಾಡಿದ್ದೀನಿ. ಇದು ನಮ್ಮ ಜೀವನ ಕ್ರೀಡಾ ಒಂದು ಇದ್ದಂಗೆ. ಕ್ರೀಡಾ ಮನೋಭಾವವನ್ನು ಸ್ವೀಕಾರ ಮಾಡ್ತೀನಿ. ನಾನು ಚುನಾವಣೆಯಲ್ಲಿ ಹಿನ್ನಡೆ ಜನರ ಮನಸ್ಸಿನ ಇದ್ದೀನಿ. ಸದಾ ಜನರ ಮಧ್ಯೆ ಇರ್ತೀನಿ. ಕಾರ್ಯಕ್ರಮಗಳು ಜನ ಬಿಡಲ್ಲ. ನಾನು ಸುಮ್ಮನೆ ಇರ್ತೀನಿ, ಜನ ಮನೆಗೆ ಇರಕ್ ಬಿಡಲ್ಲ. ಬಿಡಲೇಬೇಕಂತ ಹೇಳ್ತೀನಿ. ಹಾಗೆ ಜನರ ಒತ್ತಾಯ ಮೇರೆಗೆ ಹೋಗ್ತಾ ಇರ್ತೀನಿ. ನಾನು ಕ್ರಿಕೆಟ್ ನೋಡೋದು ಬಹಳ ಕಡಿಮೆ. ಇದರ ಸಂದರ್ಭದಲ್ಲಿ ಖಂಡಿತ ನಾನು ನೋಡ್ತೀನಿ. ಫೈನಲ್ ಬಂದ್ರೆ ನನಗೆ ಸಂತೋಷ ಆಗಿದೆ. ಸರ್ ಕಾಲೇಜ್ ಟೈಮಲ್ಲಿ ಯಾವುದು ಕ್ರಿಕೆಟ್ ಆಡ್ತಾ ಇದ್ರ ನೀವು ಬಿಡುವಿರೋ ಟೈಮಲ್ಲಿ? ಖಂಡಿತ ಬಿಡುವಿನಲ್ಲಿ ಈ ಖೋ-ಖೋ, ಇದು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡ್ತಾ ಇದ್ವಿ. ಇನ್ನ ಗ್ರಾಮೀಣ ಕ್ರೀಡಾಕೂಟಗಳು ಭಾಗವಹಿಸ್ತಾ ಇದ್ವಿ. ಕ್ರೀಡೆ ಬಗ್ಗೆ ಬಹಳ ಉತ್ಸಾಹ. ಅದ್ರ ಸಮಯ ಕೊಡಕ್ ಆಗ್ತಾ ಇಲ್ಲ ಅಷ್ಟೇ. ಹೌದು ಹೌದು ಹೌದು. ಒಟ್ನಲ್ಲಿ ಸದ್ಯ ಇನ್ನು ಒಂದು ಮೆಟ್ಟಿಲಿದೆ RCB ಬಾರಿ ಕಪ್ಪನ್ನ ಗೆಲ್ಲೋದಕ್ಕೆ. 100ಕ್ಕೆ 1000 ಪಟ್ಟು ಹೇಳ್ತೀನಿ. 100 RCB 100%, 1000 ಪಟ್ಟು ಹೇಳ್ತೀನಿ ವಿನ್ನಿಂಗ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕಪ್ ನಮ್ದೇ ಅಂತ ಬಹಳ ಆತ್ಮವಿಶ್ವಾಸದಿಂದ ಗಂಟಾಘೋಷ ಹೇಳ್ತೀನಿ. ಕಪ್ ನಮ್ದೇ. ಎಸ್, ಧನ್ಯವಾದಗಳು ಸರ್. ಧನ್ಯವಾದ. ಎಸ್ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು.